ಇದೇ ಕಾರಣಕ್ಕೆ ಮಣಿಹಾರದ ಶಕ್ತಿ ಕಳೆಗುಂದಿದೆ. ಮಣಿಹಾರ ಮಂಕಾಗಿದೆ. ಈಗ ನೀವು ನಿಂತು ಹೋಗಿರೋ ಅನುಷ್ಠಾನಗಳನ್ನು, ಆಚರಣೆಗಳನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕು. ಆಗ ಮಣಿಹಾರ ಮತ್ತೆ ಮೊದಲಿನ ಸ್ಥಿತಿಗೆ ಮರಳುತ್ತೆ. ನಾನು ಹೇಳಿದ್ನಲ್ಲ, 12 ವರ್ಷಕ್ಕೊಮ್ಮೆ ಪವಾಡ ನಡೆಯುತ್ತೆ ಅಂತ. ಆ ಪವಿತ್ರವಾದ ದಿನ ಆ ಪವಾಡ ನಡೆಯುತ್ತೆ. ಆವತ್ತು ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ನಾನು ಹೇಳಿದ್ನಲ್ಲ, 12 ವರ್ಷಕ್ಕೊಮ್ಮೆ ನಡೆಯುವಂತಹ ಪವಿತ್ರ ಗಳಿಗೆ ಅಂತ, ಅದು ಹತ್ತಿರನೇ ಇದೆ. ನಾನು ಹೇಳಿದ ಹಾಗೆ ನೀವು ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಖಂಡಿತ ಗುರುಗಳೇ, ನನ್ನೆಲ್ಲ ಸಮಸ್ಯೆಗಳಿಗೆ ಮಣಿಹಾರ ಪರಿಹಾರ ಕೊಡುತ್ತೆ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ. ಹೇಳಿ ಗುರುಗಳೇ, ಏನ್ ಮಾಡ್ಬೇಕು? ಮಗಳೇ, ಬಾಕ್ಲಾಕು. ಅಪ್ಪ ಅಪ್ಪ, ಏನಪ್ಪ ಇಷ್ಟೊತ್ತಲ್ಲಿ? ಯಾರೂ ನೋಡ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಯಾರು ನೋಡಿಲ್ಲ ಮಗಳೇ. ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಅದು ಫೋನಲ್ಲಿ ಹೇಳುವಂಥದ್ದಲ್ಲ. ಅದಕ್ಕೆ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ನೇರವಾಗಿ ಬಂದ್ಬಿಟ್ಟೆ. ಸರಿ, ಅದೇನು ಅಂತ ಹೇಳು. ಮಣಿಹಾರದ ಬಗ್ಗೆ. ಮಣಿಹಾರದ ಬಗ್ಗೆನಾ? ಅದಿವಾಗ ಮುಖ್ಯನಪ್ಪ. ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ಮಣಿಹಾರ ಯಾವತ್ತಿದ್ರೂ ಮುಖ್ಯನೇ. ರಾಜಾರಾಣಿ ನಂಬಿ ಈ ಜವಾಬ್ದಾರಿನ ಕೊಟ್ಟು ಹೋಗಿದ್ದಾರೆ. ಮಣಿಹಾರನ ಜೋಪಾನ ಮಾಡೋ ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲಿದೆ. ಅದನ್ನ ಹೇಗಮ್ಮ ಕೇಳದೆ ಇರಕ್ಕಾಗತ್ತೆ? ನಾನು ಅದ್ರ ಬಗ್ಗೆ ಕೇಳಲೇಬೇಕು. ನಮಗೆ ತುಂಬಾ ಮುಖ್ಯ ಅದು. ಸರಿಯಪ್ಪ, ನನಗೆ ಅರ್ಥ ಆಗುತ್ತೆ. ಮಣಿಹಾರ ನನ್ನ ಹತ್ರ ಜೋಪಾನವಾಗಿದೆ. ಅದನ್ ಬಿಡು. ಏನೋ ಆಶ್ರಮ ಅಂತ ಹೇಳ್ತಿದ್ದಲ್ಲ, ಎಲ್ಲ ಸರಿ ಇದೆ ತಾನೆ? ನಾನು ಚೆನ್ನಾಗಿದ್ದೀನಿ ಮಗಳೇ. ಹಾಗಂತ ನೀನ್ ಹೇಳ್ತಿದ್ಯಾ, ಆದ್ರೆ ನನಗ್ ಗೊತ್ತು, ಅಲ್ಲಿ ನಾವಿಲ್ದೆ ನೀನು, ಇಲ್ಲಿ ನೀನಿಲ್ದೆ ನಾವು. ಒಬ್ರಿಗೊಬ್ರು ಎಷ್ಟು ಕಷ್ಟ ನಿಂತಿದೀವಿ, ನೋವು ಅನುಭವಿಸ್ತಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಬಿಡು, ಆ ನೋವು ಇದ್ದಿದ್ದೆ. ಒಂದೊಂದ್ ಸತಿ ಎತ್ತು ತುಂಬಾ ಯೋಚನೆ ಆಗುತ್ತೆ. ನಮ್ ಕಷ್ಟಗಳೆಲ್ಲ ಕಳೆದು ಮತ್ತೆ ನಾವು ಒಂದಾಗೋದು ಯಾವಾಗ? ರಾಜಾರಾಣಿ ಸಾವ್ಗೆ ನ್ಯಾಯ ಸಿಗೋದು ಯಾವಾಗಪ್ಪ? ಅದಕ್ಕೆಲ್ಲ ಉತ್ತರ ಸಿಗೋ ಕಾಲ ಬಂದಿದೆ ಮಗಳೇ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಏನ್ ಉತ್ತರಪ್ಪ? ಅದಕ್ಕೆಲ್ಲ ಉತ್ತರ ಮಣಿಹಾರ. ಮಣಿಹಾರನ? ಏನ್ ಹೇಳ್ತಿದ್ಯಪ್ಪ? ಹ್ಞೂ ಮಗಳೇ, ಎಲ್ಲಿ ಮಣಿಹಾರ? ಕೊಡು. ತಗೋಪ್ಪ. ರಾಮಚಂದ್ರ, ಮಣಿಹಾರ ಶರ. ಅದು ಸರ್, ನೀವು ನನ್ನ ಡ್ರಾಪ್ ಮಾಡೋದಕ್ಕೆ ಬಂದ್ರಲ್ಲ? ಬಂದೆ. ಅದರಲ್ಲೇನಿದೆ ಸರ್, ಆ್ಯಕ್ಚುಲಿ ನಿಮಗೂ ಗೊತ್ತು ಆಫೀಸ್ನಲ್ಲಿ ನಮ್ಮಿಬ್ಬರ ಬಗ್ಗೆ ಏನೇನೆಲ್ಲ ಮಾತಾಡ್ತಾರೆ ಅಂತ. ಈವನ್ ಅಂಕಿತಾ ಅವ್ರಿಗೂ ಕೂಡ ನಾವಿಬ್ಬರು ಜೊತೆಲಿರೋದು, ಮಾತಾಡೋದು ಅವ್ರಿಗೂ ಇಷ್ಟ ಆಗಲ್ಲ. ನಿಮ್ಮಿಬ್ಬರ ಮಧ್ಯೆ ಆಲ್ರೆಡಿ ಜಗಳ ಆಗ್ತಾನೆ ಇರತ್ತೆ. ಸೊ ಏನೋ ಒಂಥರ ಹೆಸಿಟೇಷನ್ ಸರ್. ಇಲ್ಲದೆ ಇರೋದನ್ನೆಲ್ಲ ನಾವೇ ಕ್ರಿಯೇಟ್ ಮಾಡ್ತಿದ್ದೀವೇನೋ ಅನ್ನೋ ಥರ. ಗೌತಮಿ ನೋಡಿ, ನಾವು ಬದುಕಬೇಕಾಗಿರೋದು ನಮಗೋಸ್ಕರ, ಇನ್ನೊಬ್ರಿಗೋಸ್ಕರ ಅಲ್ಲ. ನಮ್ಮ ಲೈಫ್ ನಮ್ಮ ಇಷ್ಟ. ನಿಮ್ಗೇನು ಕಷ್ಟ ಅನ್ನೋ ರೀತಿ ನಾವು ಇದ್ಬಿಡ್ಬೇಕು. ನಮ್ಗೇನು ಸರಿ ಅನಿಸುತ್ತೋ, ನಮ್ಗೇನು ಖುಷಿ ಕೊಡುತ್ತೋ ಅದನ್ನು ನಾವು ಮಾಡಬೇಕು. ಇನ್ನೊಬ್ರು ಒಪಿನಿಯನ್ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಲೈಫಲ್ಲಿ ಫ್ರೀಯಾಗಿ ಇರೋದಕ್ಕೆ ಆಗೋದಿಲ್ಲ ಗೌತಮಿ. ಇರೋದು ಒಂದೇ ಲೈಫ್,
ಅದನ್ನು ನಾವು ನೆಮ್ಮದಿಯಿಂದ ಕಳಿಬೇಕು. ಈ ಥರ ವರಿ ಮಾಡ್ಕೊಂಡಲ್ಲ. ಇಷ್ಟಕ್ಕೂ ನಾನು ನಿಮ್ಮನ್ನ ಒಬ್ಬರೇ ಇಷ್ಟೊತ್ತಿನಲ್ಲಿ ಕ್ಯಾಬಲ್ಲಿ ಹೋಗೋದಕ್ಕೆ ಬಿಟ್ಬಿಡ್ತೀನ? ನಿಮ್ಮನ್ನು ಡ್ರಾಪ್ ಮಾಡೋದು ನನ್ನ ಡ್ಯೂಟಿ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾ, ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಆ್ಯಂಡ್ ಬೈ ದ ವೇ, ಹಬ್ಬಕ್ಕೆ ಏನು ಸ್ಪೆಷಲ್? ವಾಟ್ ಯು ಡೂಯಿಂಗ್? ನಮಗೆ ಹಬ್ಬ ಏನಿದೆ ಸರ್, ನಾನು ನಿಕ್ಕಿ ಒಟ್ಟಿಗೆ ಇರ್ತೀವಿ. ಸೊ ವಿಲ್ ವಿಸಿಟ್ ಎ ಟೆಂಪಲ್. ಇಷ್ಟೇ, ನಮ್ಮ ಹಬ್ಬ ಮುಗೀತು. ಬೈ ದ ವೇ, ಡು ಯು ಬಿಲೀವ್ ಇನ್ ಗಾಡ್? ದೇವರು ಅಂದರೆ ಸರ್, ಐ ಬಿಲೀವ್ ಇನ್ ಯೂನಿವರ್ಸ್. ಆ ಎನರ್ಜಿನ ನಾನು ಬಿಲೀವ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋದರೆ ನಾನು ತುಂಬಾ ಪಾಸಿಟಿವ್ ಫೀಲ್ ಆಗ್ತೀನಿ. ಆ್ಯಂಡ್ ಇದನ್ನು ಬಿಲೀವ್ ಮಾಡ್ತೀನಿ. ಬಿಟ್ಟರೆ ಮೂಢನಂಬಿಕೆ ಥರ ಐ ಡೋಂಟ್ ಫಾಲೋ ಎನಿಥಿಂಗ್. ವಾವ್, ದಟ್ಸ್ ಸೋ ನೈಸ್. ಐ ಮೀನ್, ನಮ್ಮಿಬ್ಬರು ನಂಬಿಕೆಗಳು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ವಾವ್, ರಿಯಲಿ? ಯಾ, ಕೇಳಿ ತುಂಬಾ ಖುಷಿ ಆಯಿತು ಸರ್. ನೋಡಿ, ಇದರಲ್ಲೂ ಕೂಡ ನಮ್ಮಿಬ್ಬರು ವೇವ್ಲೆಂತ್ ಮ್ಯಾಚ್ ಆಗ್ತಿದೆ. ನಿಜ ಗೌತಮಿ, ನೀವು ಹೇಳಿದ್ದು ಕರೆಕ್ಟ್. ಐ ಮೀನ್, ಎಷ್ಟೋ ವಿಷಯದಲ್ಲಿ ನಮ್ಮಿಬ್ಬರು ವೇವ್ಲೆಂತ್ ತುಂಬಾ ಮ್ಯಾಚ್ ಆಗುತ್ತೆ. ಯಾ, ಓಕೆ ಸರ್, ನಾನಿನ್ನು ಹೊರಡ್ತೀನಿ. ಯಾ, ಬಾಯ್.